ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ 2 ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಒಂದು, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಆದರೆ, ಮತ್ತೊಂದು ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್. ವೀಕ್ಷಕರೇ, ಜಾರ್ಖಂಡ್ನಿಂದ ಈಗ ಬರ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ರೆ ಎದೆ ನಡುಗುತ್ತೆ. ಇನ್ನೊಂದು ಕಡೆ ಜಿರಲೆಯ ನಾಯಕರಾದಂತಹ ದೀಪ್ಕೆ ಹಾಗೂ ಸೌರವ್ ದಾಸ್ ಒಂದು ಸಹಿಯಿಂದ ತಗಲಾಕೊಳ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಮೊದಲು ನಮ್ಮ ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಬಿಡಿ. Dear friends, Satyu, I want to share a joke with you. I am one of the 65 lakh voters whose vote right has been deleted from Bangalore constituency after SIR. Nice joke, no? I was born in this constituency. I lived in this constituency. I had my schooling, college, theatre. And for your kind information, I was an MP candidate of this constituency too. Well, the joke is nice. Game on. Let me see what is the process I have to go through. क्या कागज दिखाना पड़ेगा to get back my voter ID. Well, game on. But one little word. My friend, you can use your powers to deny few of the citizens the right to vote who may not elect you. But can you stop us, my dear friend, from our power of bringing you down? Just asking. Bye. ಪ್ರಕಾಶ್ ರಾಜ್ ಅವರೇ, ನಿಜವಾಗ್ಲೂ ನಿಮ್ಮ ಹೆಸರು ಯಾಕೆ ಡಿಲೀಟ್ ಆಗಿದೆ ಅನ್ನೋದು ನಿಮಗೆ ಗೊತ್ತೇ ಇಲ್ವಾ? ಅಲ್ಲ ಸ್ವಾಮಿ, ಬಹುಭಾಷಾ ನಟ ಅಂತ ಎಲ್ಲ ಕಡೆಯಲ್ಲೂ ಒಂದೊಂದು ವೋಟರ್ ಐಡಿಗಳನ್ನು ಇಟ್ಕೊಂಡ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಅದಕ್ಕೆ ವಿಡಿಯೋ ಮಾಡಿ ನಾನು ಹುಟ್ಟಿದ, ಓದಿದ, ಎಲೆಕ್ಷನ್ ನಿಂತು ಠೇವಣಿಯನ್ನೂ ಕಳೆದುಕೊಂಡಂತಹ ಕ್ಷೇತ್ರದಲ್ಲೇ ನನ್ನನ್ನು ವೋಟರ್ ಲಿಸ್ಟ್ನಿಂದ ತೆಗೆದು ಹಾಕಿದ್ದಾರೆ ಅಂತ ಬೊಬ್ಬೆ ಹೊಡೆದ್ರೆ ಹಿಂಗಾಗುತ್ತೆ. ಇವ್ರ ಲೆಕ್ಕದಲ್ಲಿ ಮೋದಿಜಿಗೆ ಬೇರೆ ಯಾವ ಕೆಲಸನೂ ಇಲ್ಲ. ಅವ್ರಿಗೇನಿದ್ರು ಪ್ರಕಾಶ್ ರಾಜ್ ಅವರ ವೋಟರ್ ಲಿಸ್ಟನ್ನು ಹುಡ್ಕೊಂಡು ಅದನ್ನು ತೆಗೆದು ಹಾಕೋದೇ ಕೆಲಸ ಆಗ್ಬಿಟ್ಟಿತ್ತು ನೋಡಿ. ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಆಲ್ರೆಡಿ ಬೆಂಗಳೂರು ಕೋರ್ಟ್ನಲ್ಲಿ ಒಂದಕ್ಕಿಂತ ಜಾಸ್ತಿ ವೋಟರ್ ಐ ಡಿ ಹೊಂದಿರುವಂತಹ ಪ್ರಕರಣದ ತನಿಖೆ ನಡೀತಾ ಇದೆ ಇವರದ್ದು. ಸೊ ಮೊದಲು ಪ್ರಕಾಶ್ ರಾಜ್ ಅವರೇ, ನೀವು ಎಲ್ಲಿಯವರು, ಯಾವುದು ನಿಮ್ಮ ಮತದಾನದ ಕ್ಷೇತ್ರ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅದ್ಯಾರೋ ನಿಮ್ಮ ನಿರ್ಗತಿಕ ಜೀವನ ಹೇಗಿದೆ ಅಂತ ಕೇಳಿದ್ದಕ್ಕೂ, ಇವರು 3-4 ವೋಟರ್ ಐ ಡಿ ಇಟ್ಕೊಂಡಿದ್ದಕ್ಕೂ ಸರಿ ಹೋಗ್ಬಿಡ್ತು ನೋಡಿ. ಇವರಿಗೆಲ್ಲ ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ಕಾಣುತ್ತೆ. ಅದೇ ಜಾರ್ಖಂಡ್ನ ಅಮಾಯಕ ವಿದ್ಯಾರ್ಥಿಗಳ ಗೋಳು ಕೇಳಿಸೋದಿಲ್ಲ. ಜಾರ್ಖಂಡ್ ಮಕ್ಕಳ ಒಂದೊಂದು ವಿಡಿಯೋ ನೋಡಿದ್ರೆ ಕರುಳು ಚುರುಕ್ ಅಂತ ಇದೆ. ಅವ್ರು ಯಾರೂ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿಲ್ಲ, ಕಲ್ಲು ಹೊಡಿಲಿಲ್ಲ, ಪೊಲೀಸ್ ವಾಹನಕ್ಕೆ ಬೆಂಕಿ ಕೂಡ ಇಡಲಿಲ್ಲ. ಶಾಂತಿಯುತವಾಗಿಯೇ ಪ್ರತಿಭಟಿಸ್ತಾ ಇದ್ರು. ಆದರೂ ಕೂಡ ಅವರ ಬೆನ್ನು ಕಪ್ಪಾಗುವವರೆಗೂ ಬಾರಿಸ್ತಾ ಇದ್ದಾರೆ. ಟಿಯರ್ ಗ್ಯಾಸ್ಗೆ ಮಕ್ಕಳು ಅಳ್ತಾ ಇದ್ದಾರೆ, ರಸ್ತೆಯಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ. ಅವತ್ತು ಜಂತರ್ ಮಂತರ್ನಲ್ಲಿ ಭಯೋತ್ಪಾದಕರು ಕಾಣಿಸ್ಕೊಂಡ್ರೂ ಕೂಡ ಅಲ್ಲಿ ಲಾಠಿ ಚಾರ್ಜ್ ಪ್ರಹಾರ ನಡೀಲಿಲ್ಲ. ಆದರೆ ಇಲ್ಲಿ ದನಗಳಿಗೆ ಬಾರಿಸ್ದಂಗೆ ಬಾರಿಸ್ತಾ ಇದ್ರು. CM ಸೊರೇನ್ ಅವರು ಪೊಲೀಸರಿಗೆ ಧನ್ಯವಾದ ಬೇರೆ ಹೇಳ್ತಾರೆ ನೋಡಿ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ಮತ್ತು ರಾಂಚಿಯ ವಿದ್ಯಾರ್ಥಿಗಳ ಆಂದೋಲನದ ನಡುವೆ ಯಾವುದೇ ಹೋಲಿಕೆ ಇಲ್ಲ. ಜಂತರ್ ಮಂತರ್ನಲ್ಲಿ ನಡೆದಿದ್ದು ಒಂದು ನಾಮಮಾತ್ರದ ಪ್ರತಿಭಟನೆ ಆಗಿತ್ತು. ಅಲ್ಲಿ ಉದ್ದೇಶ ಸಹ ಇರಲಿಲ್ಲ. ಆದರೆ ರಾಂಚಿಯಲ್ಲಿದ್ದು ನೈಜ ವಿದ್ಯಾರ್ಥಿಗಳ ಆಂದೋಲನ. ರಾಂಚಿಯಲ್ಲಿ ಪ್ರತಿಭಟನೆ ಶಾಂತಿಯುತವಾಗೇ ಇತ್ತು. ಅವ್ರು ಯಾವ ರಾಜೀನಾಮೆಯನ್ನು ಕೇಳಿಲ್ಲ. ಕೇವಲ ಪೇಪರ್ ಲೀಕ್ ಪ್ರಕರಣವನ್ನು CBIಗೆ ಕೊಡಿ, ಇಷ್ಟೇ ಅವರ ಒತ್ತಾಯ ಆಗಿತ್ತು. ಸರ್ಕಾರ ವಿದ್ಯಾರ್ಥಿಗಳ ಮಾತನ್ನು ಕೇಳದೇ ಇದ್ದಾಗ
ಅಸೆಂಬ್ಲಿ ಕಡೆ ಹೊರಡ್ತಾರೆ. ಆಗಲೇ ನೋಡಿ ಪೊಲೀಸರ ದರ್ಪ ಶುರುವಾಗುತ್ತೆ. जो स्थिति दिल्ली में देखी गई थी वो स्थिति जो है यहाँ देखने को मिल रही है. ये देखिए, ये दिल्ली में ये उग्र हो चुका है. ये पुलिस बल जो है वो एकदम गुस्से में है यहाँ पर. और आप देख सकते हैं ये तमाम आंदोलन है, इनको गिराकर मारा जा रहा है. जो स्थिति हमें दिल्ली में देखी गई थी वो स्थिति जो है यहाँ देखने को मिल रही है. ये देखिए, ये दिल्ली वाली स्थिति हमें देखने को मिल रही है. जो जंतर मंतर पर हुआ छात्रों के साथ वैसी स्थिति यहाँ क्रिएट हो रही है. ये देखिए, क्यों मार रहे हैं सर बच्चों को, इतना क्यों मार रहे हैं बच्चों को. ಹಿಂಗಿತ್ತು ಪೊಲೀಸರ ದರ್ಪ. ವೀಕ್ಷಕರೇ, ದೆಹಲಿಯಲ್ಲಿ 250 ಪೊಲೀಸರು ಗಾಯಗೊಂಡಿದ್ರು. ಮಹಿಳಾ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿತ್ತು. ಜೊತೆಗೆ 30 ವಾಹನಗಳಿಗೆ ಬೆಂಕಿ ಇಡಲಾಗಿತ್ತು. ಆದರೆ ಜಾರ್ಖಂಡ್ನಲ್ಲಿ ಇದುವರೆಗೂ ಕೂಡ ಯಾವುದೇ ಪೊಲೀಸ್ ಅಧಿಕಾರಿಗೆ ಗಾಯ ಆಗಿಲ್ಲ, ಯಾವುದೇ ವಾಹನಗಳಿಗೆ ಹಾನಿಯಾಗಿಲ್ಲ. ಆಗಲೇ ಹೇಳ್ದಂಗೆ ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಜೂನಿಯರ್ ಸರ್ವಿಸ್ ಕಮಿಷನ್ ಹಗರಣಗಳ ಬಗ್ಗೆ CBI ತನಿಖೆ ಆಗಲಿ ಅನ್ನೋದಷ್ಟೇ ಅವರ ಆಗ್ರಹ ಆಗಿತ್ತು. ಅಲ್ಲ, ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ. ಯಾವುದೇ ತಪ್ಪು ಮಾಡದೇ ಇದ್ರೆ ಸರ್ಕಾರ ಇದನ್ನು CBI ತನಿಖೆ ಕೊಡೋದಕ್ಕೆ ಯಾಕೆ ಹೆದರ್ತಾ ಇದೆ? ಇದೇ ಕೇಂದ್ರ ಸರ್ಕಾರ ಎಲ್ಲ ತನಿಖೆಗೂ ಸಿದ್ಧ ಅಂದಿತ್ತು. ಆದರೂ ವಿಪಕ್ಷಗಳ ಮಾತು ಕೇಳಿರಲಿಲ್ಲ. ಈಗ ರಾಹುಲ್ ಗಾಂಧಿ ಅವರೆಲ್ಲ ಎಲ್ಲಿದ್ದಾರೆ? ಇಲ್ಲಿ ವಾಸ್ತವ ಏನಾಗಿದೆ ಅಂದರೆ, ಸರ್ಕಾರ ಒಂದು ದೊಡ್ಡ ಹಗರಣದಲ್ಲಿ ಸಿಕ್ಕೊಂಡಿದೆ. ಮಕ್ಕಳು ಸರಿಯಾದ ಜಾಗಕ್ಕೆ ಬೆರಳಿಟ್ಟಿದ್ದಾರೆ. ಸೊ ಅದೇ ಇವ್ರಿಗೆ ತೊಂದರೆ ಆಗ್ತಾ ಇರೋದು. ದೆಹಲಿಯಲ್ಲಿ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡ್ತಾರೆ, ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳನ್ನು ಸಾಕು ಮಕ್ಕಳಿಗಿಂತಲೂ ಕೀಳಾಗಿ ನಡೆಸ್ಕೊಳ್ಳಾಯಿತು. ಜೊತೆಗೆ ಜಂತರ್ ಮಂತರ್ನಲ್ಲಿ ಪ್ರಧಾನಿಗಳ ನಿವಾಸಕ್ಕೂ ನುಗ್ಗುವಂತಹ ಪ್ರಯತ್ನಗಳು ನಡೆದವು. ಸಂಸತ್ತಿನವರೆಗೆ ಮೆರವಣಿಗೆ ನಡೆಸಿದಾಗಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಆದರೆ ಜಾರ್ಖಂಡ್ನ ವಿದ್ಯಾರ್ಥಿಗಳು ತುಂಬ ಶಿಸ್ತಿನಿಂದಿದ್ರು. ಕೇವಲ ಅಸೆಂಬ್ಲಿ ಮೆರವಣಿಗೆ ಮಾಡಿದ್ದೇ ಅಲ್ಲಿ ತಪ್ಪಾಗ್ಬಿಟ್ಟಿತ್ತು. ವೀಕ್ಷಕರ, ಹಾಗೆ ನೋಡಿದ್ರೆ ಜಂತರ್ ಮಂತರ್ ಆಯೋಜಕರು ದೆಹಲಿ ಪೊಲೀಸರಿಗೆ 20 ಷರತ್ತುಗಳ ಒಪ್ಪಂದವನ್ನು ಮಾಡಿಕೊಂಡಿದ್ರು. ತಾವೇ ಸಹಿ ಹಾಕಿ ಪೊಲೀಸರಿಂದ ಶಾಂತಿಯುತ ಪ್ರತಿಭಟನೆಗೆ ಅವಕಾಶವನ್ನು ಪಡ್ಕೊಂಡಿದ್ರು. ಆದರೆ ನಂತರ ಒಂದೊಂದೇ ಷರತ್ತುಗಳನ್ನು ಮುರಿತಾರೆ. ಹಾಗೆ ನೋಡಿದ್ರೆ ಕಾನೂನಿನ ಪ್ರಕಾರ ಇಂತಹ ಒಪ್ಪಂದವನ್ನು ಮುರಿಯುವವರು ತಕ್ಷಣವೇ ಆರೋಪಿಗಳಾಗ್ತಾರೆ. ಜೊತೆಗೆ ಅವರನ್ನು ಜೈಲಿಗೂ ಕೂಡ ಕಳಿಸ್ಬೋದು. ಅಭಿಜಿತ್ ದೀಪ್ಗೆ ಈತನ ಅಹಂಕಾರ ಎಷ್ಟಿದೆ ಅಂದರೆ, ಮಹಾರಾಷ್ಟ್ರದ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಸಾಂಗ್ಲಿ ಅವ್ರ ಮೇಲೆ ಸಾರ್ವಜನಿಕವಾಗಿ ಅವಮಾನ ಮಾಡಿ ದರ್ಪ ತೋರಿಸ್ತಾನೆ. ಪೊಲೀಸರನ್ನು ದ್ವೇಷಿಸುವ ಇಂತಹ ವ್ಯಕ್ತಿಗಳಿಗೆ ಪೊಲೀಸ್ ರಕ್ಷಣೆಯನ್ನೇ ಕೊಡಬಾರ್ದು. ನೋಡಿ, ಬೇಕಾದರೆ ಖಾಸಗಿ ಭದ್ರತೆಯನ್ನು ಪಡೆದುಕೊಂಡಿರಲಿ. ನಮಗೆ ವಿಚಿತ್ರ ಅನಿಸೋದು ಇದೇ ನೋಡಿ. ಅವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆದಾಗ ಯಾವುದ್ಯಾವುದೋ ಬಿಲ್ದಲ್ಲಿ ಅಡ್ಕೊಂಡವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡ್ರು. ಆದರೆ ಅವ್ರು ಯಾರು ಕೂಡ ಇವತ್ತು ಈ ಮಕ್ಕಳ ಬಗ್ಗೆ ಒಂದು ಕನಿಷ್ಠ ಪೋಸ್ಟನ್ನು ಕೂಡ ಹಾಕ್ತಾ ಇಲ್ಲ. ಇದು ಈ ಗಿರಾಕಿಗಳಂತೂ ಎಲ್ಲೂ ಕಾಣಲಿಲ್ಲ ಬಿಡಿ. ಇವರೆಲ್ಲ ಮೋದಿಜಿ ವಿರುದ್ಧ ಪ್ರತಿಭಟನೆಯಲ್ಲಿ ಮಾತ್ರ ಕಾಣಿಸೋದು. ರಾಹುಲ್ ಗಾಂಧಿ ಅವರಿಗೆ ಇವ್ರು ಯಾರು ವಿದ್ಯಾರ್ಥಿಗಳಂತೆ ಕಂಡೇ ಇಲ್ಲ. ತಾಕತ್ತಿದ್ರೆ ರಾಹುಲ್ ಗಾಂಧಿ ಅವರೇ ಜಾರ್ಖಂಡಿಗೆ ಹೋಗಿ ಪ್ರತಿಭಟನೆ ಮಾಡಬೇಕಿತ್ತು. ಸೊರೇನ್ ಅವರ ಮನೆ ಮುಂದೆ ಬಿದ್ದು ಹೊರಳಾಡಬೇಕಿತ್ತು. ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ದಂಗೆ CBI ತನಿಖೆ ನಡೆಸದೇ ಇದ್ರೆ ಸರ್ಕಾರಕ್ಕೆ ನೀಡಿದ ಬೆಂಬಲವನ್ನು ವಾಪಸ್ ಪಡೆಯುವಂತಹ ಎಚ್ಚರಿಕೆಯನ್ನು ಕೊಡಲಿ ನೋಡೋಣ. ಹಾಗಾದರೆ ಅದರಲ್ಲೂ ಕೂಡ ನುಣುಚಿಕೊಳ್ಳುವಂತಹ ನಾಟಕ ಮಾಡ್ತಾರೆ. ನಾವು ವಿದ್ಯಾರ್ಥಿಗಳ ಪರವಾಗಿಯೇ ಇರೋದು, ಆದರೆ ಶಾಂತಿಯುತವಾಗಿರಬೇಕು ಅಂತ. ಇನ್ನೊಂದನ್ನು ಗಮನಿಸಿ, ಮಧ್ಯಾಹ್ನ 2 ಗಂಟೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ JMM ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಬಾರ್ದು ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿ ಹೇಳ್ತಾರೆ. ಆದರೆ ಅದಾದ ಬಳಿಕವೂ ಕೂಡ ರಾತ್ರಿ 8 ಗಂಟೆಗೆ ಪೊಲೀಸರು ಇನ್ನೂ ಕೆಟ್ಟದಾಗಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ರಾತ್ರಿ 9 ಗಂಟೆಗೆ ಹೇಮಂತ್ ಸೊರೇನ್ ಅವರು ಪೊಲೀಸರಿಗೆ ಧನ್ಯವಾದವನ್ನು ಅರ್ಪಿಸ್ತಾರೆ. ಶಹಬಾಷ್. ವೀಕ್ಷಕರ, ಒಂದು ಸಲ ಯೋಚನೆ ಮಾಡಿ, ಜಾರ್ಖಂಡ್ನ ಈ ವಿದ್ಯಾರ್ಥಿಗಳಿಗೆ ಇವತ್ತು ಸಮೋಸ ಹಂಚೋರಿಲ್ಲ. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ದುಬೈನಿಂದ ಆರ್ಡರ್ ಮಾಡೋರು ಯಾರೂ ಇಲ್ಲ. ಇವರ ಪರವಾಗಿ ರೀಲ್ಸ್ಗಳನ್ನು ಮಾಡುವಂತಹ ಇನ್ಫ್ಲೂಯೆನ್ಸರ್ಗಳು ಕಾಣಿಸ್ತಾ ಇಲ್ಲ. ಯಾಕಿರಬಹುದು ಅಂತ ಒಮ್ಮೆ ಯೋಚನೆ ಮಾಡಿ. ವೀಕ್ಷಕರೇ,
ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.